ನಮಸ್ಕಾರ ಸ್ನೇಹಿತರೆ. ಪ್ರಪಂಚದ ಏಕೈಕ ತೇಲಾಡುವ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಗೊತ್ತಾ? ಅದು ಇರೋದು ನಮ್ಮ ಈಶಾನ್ಯ ಭಾರತದ ಮಣಿಪುರ ರಾಜ್ಯದಲ್ಲಿ ಲೋಕ್ತಾಕ್ ಸರೋವರದ ಮೇಲೆ. ಈ ಲೋಕ್ತಾಕ್ ಸರೋವರಕ್ಕೆ ಒಂದು ವೈಶಿಷ್ಟ್ಯತೆ ಇದೆ. ಇಲ್ಲಿ ಫ್ಯೂಮಿಟ್ಸ್ ಅನ್ನೋ ಒಂದು ಸಸ್ಯವರ್ಗನ ನಾವು ನೋಡ್ತೀವಿ. ಫ್ಯೂಮಿಟ್ಸ್ ಅಂದ್ರೆ ಒಂದು ನೈಸರ್ಗಿಕವಾಗಿ ಕಂಡು ಬರುವಂತಹ ವೈವಿಧ್ಯಮಯವಾದ ಮಣ್ಣು, ಸಸ್ಯವರ್ಗ ಹಾಗೂ ಅದರ ಸಾವಯವದ ವಸ್ತುಗಳ ಸಂಗ್ರಹ ಆಗಿದೆ. ಫ್ಯೂಮಿಟ್ಸ್ ನ ನೋಡಿ ಅಲ್ಲಿನ ಜನ ಏನಿದ್ದಾರೆ ಅವರು ಅದನ್ನ ತೇಲಾಡು ಚಾಪೆಗಳು ಅಂತ ಸಹ ಕರೀತಾರೆ. ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ ಇದ್ರ ಮೇಲೆ ಜನ ಮನೆ ಕಟ್ಕೊಂಡು ವಾಸ ಸಹ ಮಾಡ್ತಾರೆ. ಅಲ್ಲಿನ ಜನ ಮುಖ್ಯವಾಗಿ ಮೀನುಗಾರಿಕೆಯ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆಪಮ್ ಅನ್ನುವಂತಹ ಒಂದು ವಿಧಾನವನ್ನ ಫಾಲೋ ಮಾಡ್ತಾರೆ. ಈ ಲೋಕ್ತಾಕ್ ಲೇಕ್ ಮೇಲೆ ನಾನು ಆಗ್ಲೇ ಹೇಳಿದ ಹಾಗೆ ಕೀಬುಲ್ ಲಮ್ಜೌ ನ್ಯಾಷನಲ್ ಪಾರ್ಕ್ ಸಹ ಇದೆ. ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ನಾವು ಸಂಘಾಯ್ ಪ್ರಭೇದದ ಜಿಂಕೆಗಳನ್ನ ನೋಡಬಹುದು. ಇದು ಸಂಘಾಯ್ ಜಿಂಕೆಯ ನೈಸರ್ಗಿಕ ಆವಾಸ ಸ್ಥಾನ ಕೂಡ ಆಗಿದೆ. ಇಲ್ಲಿ ನಾವು ನೋಡಬಹುದಾಗಿರುವಂತಹ ಇತರ ವನ್ಯಜೀವಿಗಳಂತಂದ್ರೆ ಹಾಗ್ ಡೀರ್, ನೀರುನಾಯಿ, ನೀರುಕೋಳಿ ಮತ್ತು ವಲಸೆ ಬರುವಂತಹ ಹಕ್ಕಿಗಳು. ಮಣಿಪುರದ ಅರಣ್ಯ ಇಲಾಖೆಯವರು ಈ ನ್ಯಾಷನಲ್ ಪಾರ್ಕ್ನ ವೀಕ್ಷಿಸಲಿಕ್ಕೋಸ್ಕರನೇ ಬರುವಂತ ಜನರಿಗೆ ವೀಕ್ಷಣಾ ಗೋಪುರಗಳನ್ನ ಸಹ ರೆಡಿ ಮಾಡಿದ್ದಾರೆ. ನೀವೇನಾದ್ರೂ ಈಶಾನ್ಯ ಭಾರತಕ್ಕೆ ಪ್ರವಾಸ ಹೋಗೋರಿದ್ರೆ ತಪ್ಪದೆ ಈ ಜಾಗನ ನಿಮ್ಮ ಬಕೆಟ್ ಲಿಸ್ಟ್ ನಲ್ಲಿ ಆಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಸನ್ರೈಸ್, ಸನ್ಸೆಟ್ ಹಾಗೂ ಪಕ್ಷಿ ವೀಕ್ಷಣೆ ತುಂಬಾ ಚೆನ್ನಾಗಿರುತ್ತೆ.